ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಕೆ ಪಿ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಹೋದ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ 3 ಕೋಳಿ ತೊಗೊಳಕ್ಕೆ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ ಶೆಡ್ಗೆ ಅಂತ. ಅದರಲ್ಲಿ ಅವ್ನ ಕೋಳಿಗಳು ನಾನು ತೊಗೊಬೇಕಾಗಿರೋದು ಎಲ್ಲ ನಿಮಗೆ ತೋರಿಸಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೋಳಿ ಫಾರ್ಮು ಮತ್ತು ನಾಟಿ ಕೋಳಿ ಫಾರ್ಮು ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಯೂಟ್ಯೂಬ್ ವಿಡಿಯೋ ಕೂಡ ಒಂದೊಂದೇ ಹಾಕ್ತಿದ್ದೀನಿ. ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೆ ನೋಡಿ, ನಾವು ನೆನ್ನೆ ತೊಗೊಂಬಂದಿರೋ ಕೋಳಿ ಚೆನ್ನಾಗಿದೆ. ವೈಟು ಇದು ಸ್ವಲ್ಪ ಏಜ್ ಆಗಿದೆ. ಇದಕ್ಕೊಂದು ಸ್ವಲ್ಪ ಮಾಮೂಲಿ ರೈಟ್ ಇರುತ್ತೆ. ಇದು ನಾಟಿ ಕೋಳಿಗಿಂತ ಎಲ್ಲ ಸ್ವಲ್ಪ ಜಾಸ್ತಿ ರೈಟ್ ಇದಕ್ಕೆ. ಮಾಮೂಲಿ ನಾಟಿ ಕೋಳಿ ಆದರೆ ಸ್ವಲ್ಪ ರೈಟ್ ಕಮ್ಮಿ, ಇದೆಲ್ಲ ಒಂದು ಸ್ವಲ್ಪ ರೈಟ್ ಜಾಸ್ತಿ ಇರುತ್ತೆ ಇದಕ್ಕೆ. ನಾನು ಅದಕ್ಕೆ ಇದು ಏನಕ್ಕೆ ತಂದಿರೋದಂದರೆ ಫೀಡಿಂಗ್ ಒಂದು ಇದಕ್ಕೆ ಮರಿ ಮಾಡ್ಸೋಕ್ಕೆ. ನೀರು ಜಾಸ್ತಿ ಹಾಕ್ಬಾರ್ದಾಗ ಅಷ್ಟಕ್ಕೆ ಮಾತ್ರ ಇದು ಹುಂಜ ತಗೊಂಬಂದಿರೋದು ನಾನು. ಇನ್ನು ಹೆಂಗಾರು ಹುಂಜ ಬೇಕು ಅಂದರೆ ಅದು ಸ್ವಲ್ಪ ರೈಟ್ ಜಾಸ್ತಿ ಆಗುತ್ತೆ. ಮಾಮೂಲಿ ನಾಟಿ ಕೋಳಿ ಎಲ್ಲ ರೈಟ್ ಕಮ್ಮಿ, ಇದೆಲ್ಲ ರೈಟ್ ಜಾಸ್ತಿ. ಇದು ನೋಡಿ, ಇದೊಂದು ಕೋಳಿ ತಂದಿರೋದು ಒಂದು ಹುಂಜ. ಇದು ಕೋಳಿ ಇದು ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ನೋಡ್ತಿದ್ದಂಗೆ ಇಷ್ಟ ಆಯಿತು. ಒಳ್ಳೆ ಬ್ಲ್ಯಾಕು ಮಧ್ಯದಲ್ಲಿ ವೈಟ್ ಮಚ್ಚೆಗಳು. ಕೋಳಿ ಅಟ್ರಾಕ್ಟಿವ್ ಆಗಿದೆ, ಚೆನ್ನಾಗಿದೆ. ಈ ಮರಿಗಳೆಲ್ಲ ನಾನು ಕುರಿ ತೊಗೊಂಬರ್ಬೇಕಾದ್ರೆ ತೊಗೊಂಬಂದಿದ್ದು. ಇದೊಂದು ಸ್ವಲ್ಪ ಯಾಕೋ ಸಪ್ಪಗಿದೆ, ಹೊರಗಿರ ಬಂದಿರಬೇಕು. ಅದಕ್ಕೇನಾದರೂ ಎಡಿಷನ್ ಹಾಕ್ತೀನಿ. ಚೆನ್ನಾಗಿದೆ ಕೋಳಿ. ನೋಡಿ, ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇರೋದಕ್ಕೆ ನಾನು ಫಾರ್ಮ್ ಮಾಡಬೇಕು ಏನಾದರೂ ಅಂತೇಳಿ ಇದು ತಂದಿರೋದು. ನಾನು ಇದು ಕೋಳಿಗಳನ್ನೆಲ್ಲೂ ಈಚೆ ಬಿಡೋಲ್ಲ. ನಮ್ಮ ಮನೆ ಕಾಂಪೌಂಡ್ ಒಳಗಡೆನೇ ಇದು ಮಾಡ್ತೀನಿ. ನೋಡಿ, ಅಲ್ಲೊಂದು ಹುಂಜ ಇದೆ, ಅದು ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಹುಂಜ. ಇದು ತಿಂತಿಲ್ಲ, ಅದು ಬೇರೆ ಕೋಳಿ. ಪ್ಯೂರ್ ನಾಟಿ ಕೋಳಿ, ಅದು ಪ್ಯೂರ್ ನಾಟಿ ಕೋಳಿ ಹುಂಜ. ಇದು ಪ್ಯೂರ್ ನಾಟಿ ಕೋಳಿ. ಇದು ಗೊತ್ತಿದೆಯಲ್ಲ, ಇದು ನೆನ್ನೆ ತೊಗೊಂಬಂದಿರೋ ಕೋಳಿ. ಇದು ಕೂಡ ಅಲ್ಲೇ ತಿಂತದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ನಾಟಿ ಕೋಳಿ ಫಾರ್ಮ್ ಬಗ್ಗೆ, ಕುರಿ ಫಾರ್ಮ್ ಬಗ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ದಿನ ಅಪ್ಡೇಟ್ ಮಾಡ್ತೀನಿ, ಹೇಗೆ ಸಾಕ್ತಿದ್ದೀನಿ ನಾನು, ಏನೇನು ಫೀಡ್ ಹಾಕ್ತೀನಿ ಅನ್ನೋದೆಲ್ಲ. ಎಲ್ಲ ಖಾಲಿ. ನಾನು ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವ್ನು ಆಗ್ದ ನಂಗೆ ಅರ್ಜೆಂಟ್ ಬೇಕು, ಏನೋ ಎಮರ್ಜೆನ್ಸಿ ಅದೇ ಎಲ್ಲ ಜೊತೆಗೆ ಇದೆ. ಇವಾಗೆಲ್ಲ ಈ ಥರ ಬೆಳಗ್ಗೆ ಬಿಟ್ಬಿಟ್ರೆ ಇನ್ನು ಸಂಜೆ ತನಕ ಈಚೆನೇ ಇರ್ತವೆ. ಅದು ಕಾಂಪೌಂಡ್ ಒಳಗಡೆ ಎಲ್ಲೂ ಈಚೆ ಬಿಡಲ್ಲ. ಎಲ್ಲ ದೊಡ್ಡ ದೊಡ್ಡ ಕೋಳಿಗಳಿಗೆ ಕಾಲಿಗೆ ಹಗ್ಗ ಕಟ್ಟಿದ್ದೀನಿ. ಸಲಿ ಏನಾದ್ರು ಆರಿದ್ರೆ 6-7 ಅಡಿ ತನಕ ಆರುತ್ತೆ. ಆಮೇಲೆ ಹಿಡಿಯೋಕೆ ಕಷ್ಟ ಆಗುತ್ತೆ. ಸ್ವಲ್ಪ ರೂಢಿ ಆಗಲಿ ಮನೆ ಹತ್ರ. ಮನೆ ತಾಗೆಲ್ಲ ರೂಢಿ ಆಗಿದ್ದು ನಮ್ಮದು ಮನೆ ಅಂತ ಅವಕ್ಕೂ ಒಂದು ಸ್ವಲ್ಪ ಗೊತ್ತಾದ್ಮೇಲೆ ನೋಡೋಣ ಅಂತ. ಇದು ನೋಡಿ, ಕುರಿಗಳು 5 ಕುರಿಗಳು ತಂದಿದ್ದೀನಿ. ನಿಜ ಇಲ್ಲೇ ಇದೆ. ಇದು ಹಾಕ್ಬೇಕಂತ ಆ ಕಡೆ ಜಾಗ ಇದೆ. ಜಾಗ ಇರೋದಕ್ಕೆ ಏನಾದರೂ ಮಾಡ್ಬೋದು. ಜಾಗ ಏನೂ ಇಲ್ಲ ಮನೆ ಹತ್ರ ಅಂದರೆ ಮಾಡೋಕ್ಕೆ ತುಂಬ ಕಷ್ಟ. ನಿಮ್ಮ ಹತ್ರ ಒಂದು ಸ್ವಲ್ಪ ಜಾಗ ಇದೆ ಸಾಕು, ಆರಾಮಾಗಿ ನೀವೊಂದು 5 ಕುರಿ ಸಾಕ್ಬೋದು, 10 ಕುರಿ ತನಕನೂ ಸಾಕ್ಬೋದು. ಕೋಳಿಗಳು ಸಾಕ್ಬೋದು, ನಾಟಿ ಕೋಳಿಗಳು ಸಾಕ್ಬೋದು. ಅದಕ್ಕೆ ತುಂಬ ದಿನದಿಂದ ಯೋಚನೆ ಮಾಡಿ ಏನಾದರೂ ಮಾಡಲೇಬೇಕು. ಈ ಜಾಗ ಎಲ್ಲ ಇದೆ, ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಅಜ್ಜಿ ಎಲ್ಲ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಇದ್ರ ಸೆಂಟ್ರಲ್ಲಿ ಆರಾಮಾಗಿ ಚೌಕ್ ಚೆನ್ನಾಗಿ ಮೇಯುತ್ತೆ, ಜಾಗಕ್ಕೇನು ತೊಂದರೆ ಆಗೋಲ್ಲ. ನೋಡಿ, ಇದು ಪ್ಯೂರ್ ನಾಟಿ ಕೋಳಿ. ಅದು ನಾಟಿ ಕೋಳಿ, ಇದು ನಾಟಿ ಹುಂಜ. ಅದಕ್ಕೆ 2 ಹಗ್ಗ ಕಟ್ಟಿ ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ಏನಾದರೂ ತಪ್ಪಿಸ್ಕೊಂಡೋದ್ರೆ ಹಿಡಿಯೋಕ್ಕೆ ಕಷ್ಟ ಆಗುತ್ತೆ ಅಂತ. ಹಗ್ಗ ಕಟ್ಟಿದ್ಮೇಲೆ ಹಂಗೆ ಬಿಡಬಾರ್ದು ನಾವು, ಅದನ್ನು ನೋಡ್ಕೊತಾ ಇರಬೇಕು. ಇಲ್ಲಾಂದರೆ ಒಂದಕ್ಕೊಂದು ಹಗ್ಗ ಎಲ್ಲ ಸಿಗಾಕೊಂಬಿಟ್ಟಿರೋದು ಆ ಥರ ಎಲ್ಲ ಆಗ್ಬಿಡುತ್ತೆ. ಅದಕ್ಕೆ ನಾವು ಯಾವಾಗಲೂ ಅದನ್ನು ಅದನ್ನೆಲ್ಲ ನೋಡ್ಕೊಳಕ್ಕೆ ಎನಿ ಟೈಮ್ ನೋಡ್ಕೊತಾನೆ ಇರ್ತೀವಿ. ಅವಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಅದು ಜಾಗ ಎಲ್ಲ ಚೆನ್ನಾಗಿದೆ. ಇಲ್ಲೇ ಮನೆದಾಗೆ ನಾವು ಓಡಾಡ್ತಿರ್ತೀವಿ, ಅದಕ್ಕೆ ಸ್ವಲ್ಪ ಭಯ ಇರುತ್ತೆ. ಆಮೇಲೆ ಸರೋಗುತ್ತೆ. ನೋಡಿ, ಒಂದು ಸೇರ್ಕೊಂತೀವಿ. ಇಲ್ಲೆಲ್ಲ ಓದಿ ಆಮೇಲೆ ಸಿಗಾಕೊಂಬಿಡುತ್ತೆ. ಯಾವಾಗಲೂ ನೋಡ್ಕೊತಾ ಇರಬೇಕು ನಾವು. ನೀವು ಯಾರಾದರೂ ಚಿಕ್ಕ ಜಾಗದಲ್ಲಿ ಏನಾದರೂ ಸಾಕ್ಕೊಂಡು ಕಾಲಿಗೆ ಹಗ್ಗ ಎಲ್ಲ ಕಟ್ಟಿದ್ರೆ ಅದನ್ನು ನೋಡ್ಕೊತಾ ಇರಬೇಕು. ಫ್ರೀಯಾಗಿ ಬಿಟ್ಬಿಡ್ಬಾರ್ದು ಅದನ್ನು. ಅದು ರೂಢಿ ಆಗೋ ತನಕ. ಆಮೇಲೆ ಒಂದು ವೀಕ್ ಆದಮೇಲೆ ನಾನು ಇದನ್ನು ಬಿಚ್ಚಿಬಿಡ್ತೀನಿ. ಒಂದು ವೀಕ್ ಆದಮೇಲೆ ಬಿಚ್ಚಿದ್ಮೇಲೆ ಅದು ಮನೆ ಹತ್ತಾಗೆ ಇರುತ್ತೆ, ಎಲ್ಲೂ ಹೋಗೋಲ್ಲ. ನಮ್ಮದು ಅಂತ ಗೊತ್ತಾಗೋತ್ತಂದರೆ ಅದಷ್ಟು ಅದೇ ಒಳಗಡೆ ಬರಬೇಕು. ಒಳಗಡೆ ಬಂದು ಅವೇ ಇರುತ್ತೆ. ನೋಡಿ, ವೈಟ್ ಹುಂಜ ಸ್ವಲ್ಪ ಏಜ್ ಆಗಿದೆ ಇದಕ್ಕೆ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಯಾವುದು ಕೋಳಿ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ಎಷ್ಟು ರೈಟ್ ಇರ್ಬೋದು ಇದೊಂದು ಹುಂಜಾಗೆ ಅಂತ ಕಮೆಂಟ್ ಮಾಡಿ ನೋಡೋಣ, ಯಾರು ಕರೆಕ್ಟಾಗಿ ಹೇಳ್ತೀರಾ ಅಂತ. ಕೋಳಿ ಮತ್ತು ಹುಂಜ ಇವೆರಡಕ್ಕೂ ಸೇರಿ ಎಷ್ಟು ರೈಟ್ ಇರ್ಬೋದು ಅಂತ ಕಮೆಂಟ್ ಮಾಡಿ. ನೋಡಿ, ಮನೆ ತಾಗ ಎಷ್ಟು ಚೆನ್ನಾಗಿ ಜಾಗ ಇದೆ. ಇದೊಂದು ಸ್ವಲ್ಪ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿತ್ತು. ನಾನು ಕುರಿ ಅದೆಲ್ಲ ತಂದ ಮೇಲೆ ಇವಾಗೆಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಚಿಕ್ಕ ವೇಸ್ಟು ಅಂಥದ್ದೆಲ್ಲ
ಅದು ಇದ್ದಿದ್ರು ಚೆನ್ನಾಗಿ ಮೇಯಕ್ಕೆ ಚೆನ್ನಾಗಿರ್ತಿತ್ತು, ಆದರೂ ಸುಮ್ಮನೆ ಸೊಳ್ಳೆ ಜಾಸ್ತಿ ಇರುತ್ತೆ ಅಂತೆಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಹಿಂಗೆ ಇರಬೇಕು ನೋಡಿ. ಮರಿಗಳಿಗೆಲ್ಲ ಅವಕ್ಕೇನು ಕಟ್ಟಾಕಲ್ಲ, ನಾವು ಬಿಟ್ಬಿಟ್ಟಿರ್ತೀವಿ. ಸೊ ಅವಕ್ಕೇನು ತೊಂದರೆ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಬಿಟ್ಟು ಒಳಗಡೆ ಇಲ್ವೇ ನಾವು ಏನೇ ಮೇವು ಹಾಕಿದ್ರು ಅವು ಹಾಯ್ಕೊಂಡು ಕೆದಿಕೊಂಡು ತಿಂದ್ರೇ ಅವಕ್ಕೆ ಜಾಸ್ತಿ ಇಷ್ಟ ಆಗೋದು. ಅವಾಗ ಜಾಸ್ತಿ ಬೆಳವಣಿಗೆ ಕೂಡ ಆಗೋದು ಅವಾಗಲೇ. ಜಾಗ ಇದ್ದರೆ ನೋಡಿ ಈ ಥರ ಮಾಡ್ಬೋದು ಆರಾಮಾಗಿ. ಬೆಳಗ್ಗೆ ಬಿಟ್ಟರೆ ತಿರ್ಗಾ ಸಂಜೆ ತನಕ ಈಚೆ ಬಿಟ್ಬಿಟ್ಟಿರ್ತೀವಿ. ನೀರು ಅಲ್ಲೆಲ್ಲೇ ನೀರು, ಸ್ವಲ್ಪ ರಾಗಿ, ಸಜ್ಜೆ, ಅಕ್ಕಿ ಎಲ್ಲ ಹಾಕ್ಬಿಟ್ಟಿರ್ತೀವಿ. ಅಲ್ಲೆಲ್ಲಿ ಜಾಗದಲ್ಲಿ ಇಕ್ಕಿರ್ತೀವಿ. ಅದು ತಿನ್ನುತ್ತೆ, ಇಲ್ಲಾಂದರೆ ಅದು ಕೆದಿಕೊಂಡು ಹುಳಗಳ್ನ ತಿನ್ನುತ್ತೆ, ಮತ್ತು ಬೇಕು ಅಂದರೆ ಅದು ತಿನ್ನುತ್ತೆ. ಅದು ಇಷ್ಟ, ಅದಕ್ಕೆ ಏನು ಬೇಕೋ ಅದು ತಿನ್ಕೊಳುತ್ತೆ. ಅವಾಗ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದನ್ನು ಫಸ್ಟು ನಾನು ಮೊಟ್ಟೆ ಅದಿಟ್ಟು ಮರಿ ಮಾಡಿಸಿದ್ರೆ ಅವಾಗ ನನಗೆ ಲಾಭ. ನಿಮ್ಮ ಜೊತೆ ನೆಕ್ಸ್ಟ್ ಹಂಚ್ಕೊತೀನಿ, ನೋಡೋಣ. ಇದನ್ನು ಚೆನ್ನಾಗಿ ಸಾಕಿ ಈ ಮೊಟ್ಟೆ ಹಾಕಿ ಕಾವು ಕೊಡಬೇಕು. ನಾನು 2 ಕೋಳಿಯಿಂದ ಒಂದು 15-20 ಮರಿ ಆದರೂ ನಾನು ಕಾವು ಕೊಟ್ಟು ಮಾಡಿಸಿ ಅದನ್ನು ಒಂದು ಸ್ವಲ್ಪ ಅಷ್ಟು ದೊಡ್ಡದು ಮಾಡಿಬಿಟ್ರೆ ಅಂತೂ ನನಗೆ ಒಳ್ಳೆ ಲಾಭ ಸಿಗುತ್ತೆ. ನಾವು ನಾಟಿ ಕೋಳಿಗಿಂತ ಜಾಸ್ತಿ ಬರುತ್ತೆ ಅದು ಅಮೌಂಟ್. ನೋಡೋಣ. ನಾನು ಅಲ್ಲಿ ತನಕ ಒಂದು ದಿನವೂ ಬಿಡೋಲ್ಲ, ನಾನು ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ಏನೇನು ಆಗಿದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಫಾರ್ಮ್ ಬಗ್ಗೆ, ನಾಟಿ ಕೋಳಿ ಫಾರ್ಮ್ ಬಗ್ಗೆ, ಕುರಿ ಫಾರ್ಮ್ ಬಗ್ಗೆ ಹೊಸ್ದಾಗಿ ಮಾಡಬೇಕು, ನನ್ನ ಹತ್ರ ಒಂದು ಸ್ವಲ್ಪ ಜಾಗ ಇದೆ, ಅದರಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇದೆಲ್ಲ ಮಾಡಬೇಕಾದ್ರೆ ಯೂಟ್ಯೂಬ್ ಚಾನಲ್ಲು ಮಾಡೋಣ, ಜೊತೆಯಲ್ಲಿ ದಿನ ವೀಡಿಯೋನೂ ಮಾಡೋಣ ಅಂತ ಆಸೆಯಿಂದ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಇನ್ನೂ ತುಂಬ ಕಮ್ಮಿ ಇದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಇದು ರೈಟ್ ಎಷ್ಟಿದೆ ಅಂತ ನೋಡೋಣ, ಕಮೆಂಟ್ ಮಾಡಿ. ನೋಡಿ ಮುಂದೆ ಎಷ್ಟು ಜಾಗ ಇದೆ. ನಿಮ್ಗೇನಾದರೂ ಇಷ್ಟ ಆಯಿತಾ ಜಾಗ, ಕೋಳಿ, ಇಲ್ಲ ಏನಾದರೂ ನಾನೇನೋ ತಪ್ಪು ಮಾಡ್ತಿದ್ರೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ತಿದ್ಕೊತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. KP ಕನ್ನಡ ವ್ಲಾಗ್. ಥ್ಯಾಂಕ್ ಯು.